ಆಯ್ತು ಒಂದಲ್ಲ ಒಂದೇ ಬಹಳ ಇದು ಆಯ್ತು ಬರೆದುಕೊಳ್ಳಿ. ನಾನು ಗೃಹ ಸಚಿವರಲ್ಲಿ ಒಂದ್ ಕೇಳ್ತೀನಿ. ಗೊತ್ತಾಗಿದೆ ಎಷ್ಟು ಗುಂಡಿ ಅಂತ ತಗ್ಸೋದು. ಆಯ್ತು ಈಗ ಅನಾಮಿಕ ಎಲ್ಲೆಲ್ಲಿ ಕೂರಿಸಿ ಎಲ್ಲ ಕಡೆ ಎಕ್ಕಾಗುತ್ತ ಈಗ ಅವ್ನು ಅನಾಮಿಕ ಬುಲ್ಡೋಲಿಂದ ಸಿಕ್ಕಿದೆ. ಕೊಟ್ಟಿದ್ದಾರೆ ಬುಲ್ಡೋಲಿಂದ ತಂದ ಅವನು. ಈಗ ಅಲ್ಲ ಬುಲ್ಡೋಲ ಎಲ್ಲಿಂದ ತಂದ ಅನಾಮಿಕ? ಸಭಾಧ್ಯಕ್ಷರೇ, ಒಂದ್ ನಿಮಿಷ ಗೊತ್ತಾಗಬೇಕಲ್ಲ. ಈಗ ಉಸ್ತುವಾರಿ ಸಚಿವರು ಎಲ್ಲಿ ಸಿಕ್ತು ಬುಲ್ಡೋಲ? ಕನ್ನಡದ ಯಾರು ಕೇಳ್ತಾರೆ ನಿಮ್ಮ ಬೊಬ್ಬೆಗಾಲ ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವಸ ಕಚೇರಿಯಲ್ಲಿ ಇದ್ರು, ಯಾಕೆ ಹೋಗಿ ಮಾತಾಡಲಿಲ್ಲ ಕಚೇರಿಯಲ್ಲಿ? ಅಲ್ಲಿ ಹೋಗಿ ಮಾತಾಡ್ಬೇಕಿತ್ತು ಆಫೀಸಲ್ಲಿ, ಅಲ್ಲಿ ಮಾತಾಡಿದೆ. ಅವರು ಜೀರೋ ಪ್ರಶ್ನೆ ಎತ್ತಿದಾಗ ನೀವೆಲ್ಲ ನಿಂತಿರ ಅಂತ ಹೇಳಿದ್ರೆ ಸ್ವಲ್ಪ ಇರ್ರಿ. ಇಷ್ಟು ದಿವಸ ಹೋಗಿ ಮಾತಾಡ್ಲಿಲ್ಲ ನೀವು ಯಾರು ಕೂಡ? ಸಭಾಧ್ಯಕ್ಷರೇ ಒಂದ್ ನಿಮಿಷ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು, ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕ್ಷಮತೆ ಇದೆ. ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ SIT ಮಾಡಿ ಅವರು ಚರ್ಚೆಗೆ ತಗೊಳ್ಬೇಕಾದ್ರೆ ಈಗ ನಾಳೆಗೆ ಇವತ್ತು ಬೇಡ. ನೀವು ಯಾರ ಸೀನಿಯರ್ ಮೆಂಬರ್, ಇವರ ಸೀನಿಯರ್, ಇದು ಅಗತ್ಯದ ವಿಚಾರ, ಚರ್ಚೆ ತಗೊಳ್ಳಿ ಸರ್. ಅಗತ್ಯದ ವಿಚಾರ ಕೇಳಿಕೊಂಡೆ ಪ್ರತಿಪಕ್ಷ ನಾಯಕರ ಮತ್ತು ಸುರು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು. ಇದಕ್ಕೆ ಬೇಕಾದ ನಾಳೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ಚರ್ಚೆಗೆ ತಗೊಳ್ಳಿ. ಈಗ ಜೀರೋ ಅವರಲ್ಲ, ನಾಳೆ ಅವಕಾಶ ಕೊಡ್ತಾರೆ. ಸಮಯ ಕೊಡ್ತಾ ಇದ್ದಾರೆ. ಎಡಪಂಥೀಯರು ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ ತಂದು ಮಾತಾಡಿ. ಇವತ್ತು ಅದನ್ನ ಅನುಭವಿಸಿದ್ದೇವೆ ನಾವು. ಜೀರೋ ಅವರಲ್ಲಿ ಯಾಕೆ ಚರ್ಚೆ ಮಾಡ್ತೀವಿ? ಚರ್ಚೆಗೆ ಅವಕಾಶ ಬೇಕಾಗ್ತದೆ. ನೀವು ನಾಳೆ ಚರ್ಚೆಗೆ ಅವಕಾಶ ಕೇಳಿ, ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇವೆ. ಹರೀಶ್ ಚರ್ಚೆಗೆ ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ರೂ ಬೇಕು ನಮ್ಗೆ. ನಾವ್ ಯಾರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು.